ಸ್ನೇಹಿತರೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ನಾನು ನಿಮಗೆ ಹೇಳಲಿರುವ ವಿಷಯವನ್ನು ಕೇಳಿದ ನಂತರ ಇಂದು ಸಂಜೆ ನಿಮ್ಮ ಮನೆಯಲ್ಲಿ ಏನಾಗಲಿದೆ ಎಂಬುದಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿರಿ. ನಿಮ್ಮ ಹತ್ತಿರದ ಸಂಬಂಧಿಯೊಬ್ಬರು ಇಂದು ಅಥವಾ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಕೈಜೋಡಿಸಿ ನಿಲ್ಲುತ್ತಾರೆ. ನಾನು ಇದನ್ನು ಗಾಳಿಯಿಂದ ಹೇಳುತ್ತಿಲ್ಲ, ಇದು ನಿಮ್ಮ ಜಾತಕದಲ್ಲಿನ ಗ್ರಹಗಳ ಚಲನೆಯಿಂದ ನೇರವಾಗಿ ಹೊರಹೊಮ್ಮುತ್ತಿದೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಬಿಟ್ಟುಕೊಡಲು ಯೋಚಿಸುತ್ತಿದ್ದರೆ ಈಗಲೇ ನಿಲ್ಲಿಸಿ, ಏಕೆಂದರೆ ಏನಾಗಲಿದೆ ಎಂಬುದು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಸ್ವಲ್ಪ ಸಮಯದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಉಲ್ಬಣಗೊಳ್ಳುತ್ತಿರುವ ಸಂಕೀರ್ಣತೆಗಳು, ಹದಗೆಟ್ಟಂತೆ ಕಾಣುವ ಸಂಬಂಧಗಳು, ನಿಮ್ಮಿಂದ ದೂರವಾಗಿದ್ದ ಜನರು, ಅವರಲ್ಲಿ ಒಬ್ಬರು ಈಗ ಸ್ವತಃ ನಿಮ್ಮ ಬಳಿಗೆ ಬರಲಿದ್ದಾರೆ. ಆದರೆ ಈ ಕತೆ ತೋರುವಷ್ಟು ಸರಳವಾಗಿಲ್ಲ. ಇದರ ಹಿಂದೆ ಆಳವಾದ ಕಾರಣವಿದೆ ಮತ್ತು ನಾನು ಆ ಕಾರಣವನ್ನು ನಂತರ ವಿವರಿಸುತ್ತೇನೆ. ಮೊದಲನೆಯದಾಗಿ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಶನಿಯು ಸಹ ನಿಮ್ಮ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಿದ್ದಾನೆ. ಈ ಎರಡು ಗ್ರಹಗಳು ಒಂದಾದಾಗ ನೀವು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯುತ್ತೀರಿ ಅಥವಾ ಇದ್ದಕ್ಕಿದ್ದಂತೆ ಹಳೆಯ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ. ನಿಮ್ಮ ವಿಷಯದಲ್ಲಿ ಈ ಎರಡನೆಯ ಅಂಶವು ನಿಜವಾಗಲಿದೆ. ಹಳೆಯ ಸಂಬಂಧ, ಹಳೆಯ ವಿಷಯ, ಹಳೆಯ ಸಂಘರ್ಷವು ಈಗ ಅಂತ್ಯಗೊಳ್ಳುತ್ತಿದೆ ಮತ್ತು ಅದು ನಿಮ್ಮ ಪರವಾಗಿ ಕೊನೆಗೊಳ್ಳುತ್ತಿದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ, ಏಕೆಂದರೆ ನಿಮ್ಮ ಇಂದಿನ ಶಕ್ತಿಯು ನಿಮ್ಮನ್ನು ಆಶೀರ್ವದಿಸುತ್ತಲೇ ಇದೆ ಮತ್ತು ಈ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ನಿಭಾಯಿಸುತ್ತಿರುವುದು ಈ ಆಶೀರ್ವಾದವೇ. ಈಗ ನಾನು ಆರಂಭದಲ್ಲಿ ಹೇಳಿದ ಈ ಸಂಬಂಧಿಯ ಬಗ್ಗೆ ಮಾತನಾಡೋಣ. ಅವರು ಅಪರಿಚಿತರಲ್ಲ. ಇವರು ನೀವು ಬಹಳ ದಿನಗಳಿಂದ ಒಡನಾಟ ಹೊಂದಿದ್ದ ವ್ಯಕ್ತಿ. ನೀವು ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದೀರಿ, ಆದರೆ ಕಾಲಾನಂತರದಲ್ಲಿ ಕೆಲವು ತಪ್ಪು ತಿಳುವಳಿಕೆ ಅಥವಾ ಹಣಕಾಸಿನ ವಿಷಯದಿಂದಾಗಿ ಬಿರುಕು ಉಂಟಾಯಿತು. ಈಗ ಆ ವ್ಯಕ್ತಿ ತಮ್ಮ ತಪ್ಪನ್ನು ಅರಿತುಕೊಂಡಿದ್ದಾರೆ. ಅವರು ಪಶ್ಚಾತ್ತಾಪ ಪಡುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮತ್ತು ಕ್ಷಮೆ ಯಾಚಿಸಲು ಮತ್ತು ಸಂಬಂಧವನ್ನು ಪುನರುಜ್ಜೀವನಗೊಳಿಸಲು ಮುಂದೆ ಬರುತ್ತಾರೆ. ಆದರೆ ಪ್ರಶ್ನೆ, ನೀವು ಅವರನ್ನು ಕ್ಷಮಿಸುತ್ತೀರಾ ಮತ್ತು ಅವರ ಕ್ಷಮೆಯ ಹಿಂದಿನ ನಿಜವಾದ ಕಾರಣ ನಿಮಗೆ ತಿಳಿದಿದೆಯೇ? ನಾನು ಅದರ ಬಗ್ಗೆ ನಂತರ ಹೇಳುತ್ತೇನೆ. ಇದೀಗ ನೀವು ಒಂದು ಪ್ರಮುಖ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ವೃತ್ತಿ ಜೀವನವು ಸಹ ಒಂದು ಪ್ರಮುಖ ತಿರುವು ಪಡೆಯಲಿದೆ. ಉದ್ಯೋಗದಲ್ಲಿರುವವರಿಗೆ ಈ ಸಮಯವು ಗಮನಾರ್ಹ ಬದಲಾವಣೆಯನ್ನು ತರುತ್ತದೆ. ನಿಮ್ಮ ಪ್ರಸ್ತುತ ಸ್ಥಾನದಲ್ಲಿ ನಿಮಗೆ ಹೊಸ ಅವಕಾಶ ಸಿಗಬಹುದು ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಬಹುದು. ವ್ಯವಹಾರದಲ್ಲಿರುವವರಿಗೆ ಈ ಸಮಯವು ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ಸ್ವಲ್ಪ ಎಚ್ಚರಿಕೆ ಅಗತ್ಯ, ಏಕೆಂದರೆ ಹೊಳೆಯುವುದೆಲ್ಲವೂ ಚಿನ್ನವಲ್ಲ. ಒಂದು ಕೊಡುಗೆ ಆಕರ್ಷಕವಾಗಿ ಕಾಣುತ್ತದೆ, ಆದರೆ ಅದು ಗುಪ್ತ ಪರಿಸ್ಥಿತಿಯನ್ನು ಹೊಂದಿರುತ್ತದೆ. ನಾನು ಆ ಸ್ಥಿತಿಯನ್ನು ನಂತರ ವಿವರವಾಗಿ ವಿವರಿಸುತ್ತೇನೆ. ಆದರೆ ನಿಜವಾದ ಒಪ್ಪಂದ ಇನ್ನೂ ಬರಬೇಕಿದೆ, ಏಕೆಂದರೆ ನಿಮ್ಮ ಜಾತಕದಲ್ಲಿ ನಾನು ನೋಡುತ್ತಿರುವ ದೊಡ್ಡ ಚಿಹ್ನೆ ನಿಮಗೆ ಇನ್ನೂ ಬಹಿರಂಗಗೊಂಡಿಲ್ಲ. ಈ ಚಿಹ್ನೆಯು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಮತ್ತು ಇದು ನೇರವಾಗಿ ಹಣಕ್ಕೆ ಸಂಬಂಧಿಸಿದೆ. ನೀವು ಎಂದಾದರೂ ಹಿಂದಿನ ಹೂಡಿಕೆಯನ್ನು ಮಾಡಿದರೆ, ಹಣವನ್ನು ಸಾಲವಾಗಿ ನೀಡಿದರೆ ಅಥವಾ ಹಳೆಯ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ನೀವು ಪ್ರತಿಫಲವನ್ನು ಪಡೆಯಲಿದ್ದೀರಿ ಮತ್ತು ಈ ಪ್ರತಿಫಲಗಳು ನೀವು ಊಹಿಸಿದ್ದಕ್ಕಿಂತ ಹೆಚ್ಚಿನದಾಗಿರಬಹುದು. ನೀವು ಇನ್ನೂ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಏನಾಗಲಿದೆ ಎಂಬುದು ನಿಮ್ಮ ಇಡೀ ಜೀವನವನ್ನು ವ್ಯಾಪಿಸುತ್ತದೆ ಮತ್ತು ನೀವು ಈ ಮಾಹಿತಿಯನ್ನು ಮತ್ತೆ ಎಂದಿಗೂ ಪಡೆಯದಿರಬಹುದು. ಈಗ ನಾನು ಹೇಳಿದ ಸಂಬಂಧಿಗೆ ಹಿಂತಿರುಗಿ ನೋಡೋಣ. ಆ ವ್ಯಕ್ತಿಯು ನಿಮ್ಮ ಬಳಿಗೆ ಕೈಜೋಡಿಸಿ ಬರುತ್ತಾನೆ, ಆದರೆ ನಿಜವಾದ ಕಾರಣ ಸಂಬಂಧಗಳನ್ನು ಸುಧಾರಿಸುವ ಬಗ್ಗೆ ಮಾತ್ರವಲ್ಲ, ಇದರ ಹಿಂದಿನ ಆರ್ಥಿಕ ಕಾರಣವೂ ಇದೆ. ಈ ವ್ಯಕ್ತಿಗೆ ಕಷ್ಟದ ಸಮಯದಲ್ಲಿ ನಿಮ್ಮ ಸಹಾಯದ ಅಗತ್ಯವಿರಬಹುದು ಅಥವಾ ಬಹುಶಃ ನಿಮಗೆ ಪ್ರಯೋಜನಕಾರಿಯಾಗಿರಬಹುದಾದ ಮಾಹಿತಿ ಅವರಲ್ಲಿರಬಹುದು ಮತ್ತು ಅವರು ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಿಮ್ಮ ಬಳಿಗೆ ಬರುತ್ತಿದ್ದಾರೆ. ಈ ಮಾಹಿತಿ ಏನಾಗಿರಬಹುದು? ಶನಿಯ ಚಲನೆಯಲ್ಲಿ ನೇರ ಸುಳಿವು ಅಡಗಿದೆ ಮತ್ತು ನೀವು ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಈಗ ಒಂದು ಕ್ಷಣ ವಿರಾಮಗೊಳಿಸಿ, ಏಕೆಂದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಇದೆ. ನಿಮ್ಮ ಸುತ್ತಲಿನ ಯಾರಾದರೂ ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಹೊಂದಿದ್ದಾರೆಂದು ನಿಮ್ಮ ಜಾತಕವು ಸೂಚಿಸುತ್ತದೆ. ಈ ವ್ಯಕ್ತಿ ನಿಮ್ಮ ಹಿತೈಷಿಯಂತೆ ಕಾಣುತ್ತಾರೆ, ಆದರೆ ಅವರು ನಿಮ್ಮವರಾಗಿ ಅಸೂಯೆ ಹೊಂದಿದ್ದಾರೆ. ಈ ವ್ಯಕ್ತಿ ಯಾರಾಗಿರಬಹುದು ಮತ್ತು ನೀವು ಅವರನ್ನು ಹೇಗೆ ತಪ್ಪಿಸಬಹುದು? ನಾನು ಇದನ್ನು ನಂತರ ವಿವರವಾಗಿ ವಿವರಿಸುತ್ತೇನೆ. ಆದರೆ ಇದೀಗ ಮುಂದಿನ ಕೆಲವು ದಿನಗಳಲ್ಲಿ ನೀವು ಹೊಂದಿರುವ ಎಲ್ಲವನ್ನೂ ಬಹಿರಂಗವಾಗಿ ಹಂಚಿಕೊಳ್ಳಬಾರದು ಎಂದು
ಅರ್ಥ ಮಾಡಿಕೊಳ್ಳಿ. ಪ್ರೀತಿಯ ಜೀವನದ ಬಗ್ಗೆ ಈ ಸಮಯವು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಬಹಳ ವಿಶೇಷವಾಗಿರುತ್ತದೆ. ಮದುವೆಯಾದವರಿಗೆ ಹೊಸ ಸಂಬಂಧವು ಹೊರಹೊಮ್ಮಬಹುದು ಮತ್ತು ಈ ಸಂಬಂಧವು ನೀವು ನಿರೀಕ್ಷಿಸಿದ್ದಕ್ಕಿಂತ ವಿಭಿನ್ನವಾಗಿ ಪ್ರಾರಂಭವಾಗುತ್ತದೆ. ಬಹುಶಃ ನೀವು ಊಹಿಸದ ಎಲ್ಲಿಂದಲೋ ವಿವಾಹಿತರಿಗೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಾಢವಾಗಿಸಲು ಇದು ಸಮಯ. ಆದರೆ ಇದು ಕೂಡ ಒಂದು ಸಣ್ಣ ಸವಾಲನ್ನು ಒಡ್ಡುತ್ತದೆ. ಅದನ್ನು ಸರಿಯಾಗಿ ನಿರ್ವಹಿಸಿದರೆ ಸಂಬಂಧವು ಮೊದಲಿಗಿಂತ ಬಲವಾಗಿರುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಇದೆಲ್ಲ ಯಾವಾಗ ಸಂಭವಿಸುತ್ತದೆ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಉತ್ತರ ಇಂದು ಸಂಜೆ. ಈ ಸಂಜೆ ಅಥವಾ ಮುಂಬರುವ ದಿನಗಳ ಸಂಜೆಗಳು ನಿಮಗೆ ನಿರ್ಣಾಯಕವಾಗಿರುತ್ತದೆ, ಏಕೆಂದರೆ ನಿಮ್ಮ ಅನೇಕ ಅನುಮಾನಗಳನ್ನು ಪರಿಹರಿಸುವ ಒಂದು ಘಟನೆ ಸಂಭವಿಸುವ ಸಮಯ ಇದು. ಈ ಘಟನೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದರ ಪರಿಣಾಮವು ಆಳವಾಗಿರುತ್ತದೆ ಮತ್ತು ನಾನು ಆರಂಭದಲ್ಲಿ ಹೇಳಿದ ಗುಪ್ತ ಸಂಕೇತವನ್ನು ನೀವು ಮೊದಲು ಅನುಭವಿಸುವ ಕ್ಷಣ ಇದಾಗಿರುತ್ತದೆ. ಈಗ ಈ ಸಂಬಂಧಿ ನಿಜವಾಗಿಯೂ ನಿಮ್ಮ ಮುಂದೆ ಕಾಣಿಸಿಕೊಂಡರೆ ನೀವು ಏನು ಮಾಡುತ್ತೀರಿ ಎಂದು ಊಹಿಸಿ. ನೀವು ಅವರನ್ನು ಕ್ಷಮಿಸುತ್ತೀರಾ ಅಥವಾ ನೀವು ನಿಮ್ಮ ಸ್ಥಾನದಲ್ಲಿ ನಿಲ್ಲುತ್ತೀರಾ? ನಿರ್ಧಾರ ನಿಮ್ಮದು. ಆದರೆ ಗ್ರಹಗಳ ಚಲನೆಗಳು ಈ ಬಾರಿ ನೀವು ದೊಡ್ಡ ಹೃದಯವನ್ನು ಕಾಯ್ದುಕೊಂಡರೆ ಅದು ಆ ಸಂಬಂಧಿಗೆ ಮಾತ್ರವಲ್ಲದೆ ನಿಮಗೂ ಪ್ರಯೋಜನವನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ, ಏಕೆಂದರೆ ಈ ಸಂಬಂಧದ ಸುಧಾರಣೆಯ ಜೊತೆಗೆ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಈಗ ಇಲ್ಲಿ ಇನ್ನೊಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುವ ಯೋಗವು ಜ್ಯೋತಿಷ್ಯದಲ್ಲಿ ವಿಶೇಷ ಹೆಸರನ್ನು ಹೊಂದಿದೆ ಮತ್ತು ಇದು ಕೆಲವೇ ಜನರ ಜಾತಕದಲ್ಲಿ ಕಂಡುಬರುತ್ತದೆ. ಈ ಯೋಗವು ನಿಮ್ಮ ಜೀವನವನ್ನು ವರ್ಷಗಳಿಂದ ಕಾಡುತ್ತಿರುವ ಯಾವುದೇ ಸಮಸ್ಯೆಗಳು ಈಗ ಅಂತಿಮ ಹಂತದಲ್ಲಿವೆ ಮತ್ತು ಅವುಗಳ ಅಂತ್ಯದೊಂದಿಗೆ ಹೊಸ ಆರಂಭವು ಪ್ರಾರಂಭವಾದರೆ ಈ ಯೋಗವು ಸಂಪೂರ್ಣವಾಗಿ ಫಲಪ್ರದವಾಗಲು ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ಮುನ್ನೆಚ್ಚರಿಕೆಗಳು ಯಾವುವು? ನಾವು ಅವುಗಳನ್ನು ನಂತರ ವಿವರಿಸುತ್ತೇವೆ. ಮತ್ತೊಮ್ಮೆ ನೀವು ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಹನುಮಾನ್ ಎಂದು ಬರೆಯುವ ಮೂಲಕ ನಿಮ್ಮ ಉಪಸ್ಥಿತಿಯನ್ನು ಗುರುತಿಸಿ, ಏಕೆಂದರೆ ಇದು ಕೇವಲ ಒಂದು ಪದವಲ್ಲ, ಇದು ನಿಮಗಾಗಿ ರಚಿಸಲಾಗುತ್ತಿರುವ ರಕ್ಷಣೆಯ ಸಂಕೇತವಾಗಿದೆ ಮತ್ತು ಹೆಚ್ಚು ಜನರು ಇದನ್ನು ಬರೆಯುತ್ತಾರೆ. ಈ ವಿಡಿಯೋದ ಮೂಲಕ ಹೆಚ್ಚು ಸಕಾರಾತ್ಮಕ ಶಕ್ತಿ ಹರಡುತ್ತದೆ. ಈಗ ನಾನು ಹಲವಾರು ಬಾರಿ ಉಲ್ಲೇಖಿಸಿರುವ ಗುಪ್ತ ಚಿಹ್ನೆಗೆ ಹಿಂತಿರುಗಿ ನೋಡೋಣ. ಈ ಚಿಹ್ನೆಯು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದೆ ಮತ್ತು ನೀವು ಸಂಪೂರ್ಣವಾಗಿ ನೆನಪಿಲ್ಲದ ಹಳೆಯ ಘಟನೆಗೆ ಸಂಬಂಧಿಸಿದೆ, ಆದರೆ ಅದು ಮತ್ತೆ ಕಾಣಿಸಿಕೊಳ್ಳಲಿದೆ ಮತ್ತು ಈ ಬಾರಿ ಫಲಿತಾಂಶವು ಸಂಪೂರ್ಣವಾಗಿ ನಿಮ್ಮ ಪರವಾಗಿರಲಿದೆ. ಇದು ಏನು? ಇದು ಹಳೆಯ ಆಸ್ತಿ, ಹಳೆಯ ಭರವಸೆ ಅಥವಾ ಹಳೆಯ ದಾಖಲೆಗೆ ನೇರವಾಗಿರಬಹುದು ಸಂಬಂಧಿಸಿರಬಹುದು ಮತ್ತು ಇದು ಬಹಿರಂಗಪಡಿಸುವಿಕೆಯು ನಿಮ್ಮ ಕುಟುಂಬದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟುಮಾಡುತ್ತದೆ. ಈ ಹಂತವನ್ನು ತಲುಪಿದ ನಂತರ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಏನು ನಡೆಯುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿರಬೇಕು. ವೃತ್ತಿಜೀವನದ ಬದಲಾವಣೆಗಳು, ಆರ್ಥಿಕ ಲಾಭಗಳು, ಪ್ರೀತಿಯಲ್ಲಿ ಹೊಸ ಆರಂಭ ಮತ್ತು ನಿಮಗೆ ನಿಮ್ಮ ಬಳಿಗೆ ಬರುವ ಸಂಬಂಧಿ ಕೂಡ, ಇವೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಇದು ಒಂದು ರೀತಿಯ ನಿರ್ದಿಷ್ಟ ಗ್ರಹ ಚಲನೆಯ ಫಲಿತಾಂಶವಾಗಿದೆ ಮತ್ತು ಈ ಚಲನೆಯ ದೊಡ್ಡ ಪರಿಣಾಮವು ಹಾಗಾಗಿ ಸ್ನೇಹಿತರೆ, ನಾನು ನಿಮಗೆ ಹೇಳಿದ್ದು ಕೇವಲ ಆರಂಭ. ನಿಜವಾದ ಕತೆ, ನಿಜವಾದ ರಹಸ್ಯ ಮತ್ತು ಈ ಸಂಪೂರ್ಣ ಸಂದೇಶವನ್ನು ನಿಮಗಾಗಿ ರಚಿಸಲಾಗಿದೆ. ಅಂತಿಮ ಬಹಿರಂಗಪಡಿಸುವಿಕೆ ಇನ್ನೂ ಬರಬೇಕಿದೆ. ಆ ಸಂಬಂಧಿಯ ನಿಜವಾದ ಗುರುತು, ಆ ಅಸೂಯೆಪಟ್ಟ ವ್ಯಕ್ತಿಯನ್ನು ಹೇಗೆ ತಪ್ಪಿಸುವುದು ಮತ್ತು ಇಂದು ಸಂಜೆ ನಡೆಯುವ ವಿಶೇಷ ಘಟನೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ನಮ್ಮೊಂದಿಗೆ ಇರಿ, ಏಕೆಂದರೆ ಏನಾಗಲಿದೆ ಎಂಬುದನ್ನು ನಿಮ್ಮ ಸಂಪೂರ್ಣ ಆಲೋಚನೆಯನ್ನು ಬದಲಾಯಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾನು ಹಿಂದಿನ ಭಾಗದಲ್ಲಿ ಹೇಳಿದಂತೆ ಈಗ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿರುವ ಸಂಬಂಧಿಯ ನಿಜವಾದ ಗುರುತನ್ನು ಚರ್ಚಿಸೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವ್ಯಕ್ತಿಯು ನಿಮ್ಮ ರಕ್ತ ಸಂಬಂಧಿ, ಹೊಂದಿರುವ ನಿಮ್ಮ ಕುಟುಂಬದ ಭಾಗಕ್ಕೆ ಸೇರಿದವನು, ಆದರೆ ಅವನು ಸ್ವಲ್ಪ ಸಮಯದಿಂದ ನಿಮ್ಮ ಹೃದಯದಿಂದ ದೂರವಿದ್ದಾನೆ. ಇದು ದೂರದ ಪರಿಚಯವಲ್ಲ, ನೀವು ಒಮ್ಮೆ ನಿಮ್ಮ ಜೀವನದ ವಿಶೇಷ ಭಾಗವೆಂದು ಪರಿಗಣಿಸಿದ ವ್ಯಕ್ತಿ ಇವರು ಮತ್ತು ಈಗ ಅವನು ನಿಮ್ಮ ಮುಂದೆ ಕಾಣಿಸಿಕೊಂಡಾಗ ಅವನ ದೃಷ್ಟಿಯಲ್ಲಿ ವಿಷಾದವು ಸುಳ್ಳಾಗಿರುವುದಿಲ್ಲ. ಅವನು ನಿಜವಾಗಿಯೂ ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ. ಆದರೆ ಇಲ್ಲಿ ಒಂದು ತಿರುವು ಇದೆ, ಅದನ್ನು ನೀವು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಅವರ ಕ್ಷಮೆಯಾಚನೆಯು ಸಂಬಂಧವನ್ನು ಸರಿಪಡಿಸುವ ಬಗ್ಗೆ ಮಾತ್ರವಲ್ಲ, ನಿಮ್ಮ ಆರ್ಥಿಕ ಭವಿಷ್ಯ ಸಂಬಂಧಿಸಿದ ಮಾಹಿತಿಯನ್ನು ಸಹ ಹೊಂದಿದೆ. ಈ ಮಾಹಿತಿಯು ಹಳೆಯ ಭೂಮಿ, ಹಳೆಯ ಹಣ ಅಥವಾ ಹಳೆಯ ಖಾತೆಗಳಿಗೆ ಸಂಬಂಧಿಸಿರಬಹುದು. ಅವನು ಹಲವು ವರ್ಷಗಳಿಂದ ಏನನ್ನು ಹಿಡಿದಿಟ್ಟುಕೊಂಡಿದ್ದಾನೋ ಮತ್ತು ಈಗ ಅವನ ಮನಸ್ಸಾಕ್ಷಿಯು ಅವನನ್ನು ನಿಮಗೆ ಹೇಳುವಂತೆ ಒತ್ತಾಯಿಸುತ್ತಿದೆ. ಇದು ಬಹಿರಂಗವಾದ ನಂತರ ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಕುದಿಯುತ್ತಿದ್ದ ಗೊಂದಲವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಏನನ್ನಾದರೂ ಮರೆ ಮಾಡುತ್ತಿರುವ ಯಾರಾದರೂ ಇದ್ದಾರೆಯೇ ಎಂದು ಪರಿಗಣಿಸಿ.
ಹಾಗಿದ್ದಲ್ಲಿ ನಾನು ಮಾತನಾಡುತ್ತಿರುವ ವ್ಯಕ್ತಿ ಇವನಾಗಿರಬಹುದು ಮತ್ತು ನೀವು ಶೀಘ್ರದಲ್ಲೇ ಉತ್ತರವನ್ನು ಕಂಡುಕೊಳ್ಳುವಿರಿ. ಈಗ ನಾನು ಮೊದಲೇ ಹೇಳಿದ ಎರಡನೆಯ ಅಂಶಕ್ಕೆ ಹೋಗೋಣ. ಮೇಲ್ನೋಟಕ್ಕೆ ನಿಮ್ಮ ಹಿತೈಷಿ ಎಂದು ತೋರುವ ವ್ಯಕ್ತಿ, ಆದರೆ ರಹಸ್ಯವಾಗಿ ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಡುವ ವ್ಯಕ್ತಿ. ಆ ವ್ಯಕ್ತಿಯು ನಿಮ್ಮ ಆಂತರಿಕ ವಲಯದಲ್ಲಿ ಅಸ್ತಿತ್ವದಲ್ಲಿದ್ದ ಮತ್ತು ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ ಪ್ರತಿಯೊಂದು ಯಶಸ್ಸಿನಲ್ಲೂ ಸಂತೋಷ ಪಡಬಹುದು, ಆದರೆ ಆಳವಾಗಿ ಅವರು ವಿಭಿನ್ನ ಭಾವನೆಯನ್ನು ಹೊಂದಿದ್ದಾರೆ. ಶನಿ ಮತ್ತು ರಾಹುವಿನ ಸಂಯೋಗವು ಮುಂದಿನ ಕೆಲವು ದಿನಗಳಲ್ಲಿ ಈ ವ್ಯಕ್ತಿಯು ನೀವು ಹೇಳಿದ ಏನನ್ನಾದರೂ ತಿರುಚಬಹುದು ಅಥವಾ ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬಹುದು ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಆದ್ದರಿಂದ ನೀವು ಪ್ರತಿಯೊಂದು ಯೋಜನೆ, ಪ್ರತಿಯೊಂದು ಯಶಸ್ಸು, ಪ್ರತಿಯೊಂದು ಹೊಸ ಆರಂಭದ ಬಗ್ಗೆ ಜಾಗರೂಕರಾಗಿರಬೇಕು. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಜಾತಕದಲ್ಲಿ ನಿರ್ಮಿಸಲಾದ ರಕ್ಷಣಾತ್ಮಕ ಗುರಾಣಿ ತುಂಬ ಬಲವಾಗಿರುವುದರಿಂದ ಆ ವ್ಯಕ್ತಿಯು ಮಾಡುವ ಯಾವುದೂ ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಇನ್ನು ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ಇದರಿಂದ ರಕ್ಷಣಾತ್ಮಕ ಗುರಾಣಿ ನಿಮಗಾಗಿ ಇನ್ನಷ್ಟು ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ವಿಡಿಯೋವನ್ನು ಇಷ್ಟಪಡಿ, ಏಕೆಂದರೆ ಏನಾಗಲಿದೆ ಎಂಬುದು ನಿಮ್ಮ ಜೀವನದ ದೊಡ್ಡ ತಿರುವು ಆಗಿರಬಹುದು. ಈಗ ನಾನು ಮೊದಲು ಸೂಚಿಸಿದ ಆ ಸಂಜೆಯ ಬಗ್ಗೆ ಮಾತನಾಡೋಣ. ಸಂಜೆ ಅಥವಾ ಮುಂಬರುವ ದಿನಗಳಲ್ಲಿ ನೀವು ಇದ್ದಕ್ಕಿದ್ದಂತೆ ಹಳೆಯ ಫೋನ್, ಹಳೆಯ ಕರೆ, ಹಳೆಯ ಸಂದೇಶವನ್ನು ಸ್ವೀಕರಿಸಲಿದ್ದೀರಿ ಎಂದು ನಿಮಗೆ ಅನಿಸಿದಾಗ, ಅಥವಾ ನೀವು ದೀರ್ಘಕಾಲದಿಂದ ಮಾತನಾಡದ ಯಾರನ್ನಾದರೂ ಇದ್ದಕ್ಕಿದ್ದಂತೆ ನೆನಪಿಸಿಕೊಂಡಾಗ, ಗ್ರಹಗಳು ಮಾಡುತ್ತಿರುವ ಕ್ಷಣ ಇದು ಎಂದು ಅರ್ಥ ಮಾಡಿಕೊಳ್ಳಿ. ಈ ಕ್ಷಣ ಸಂಕ್ಷಿಪ್ತವಾಗಿ ಕಾಣಿಸಬಹುದು, ಆದರೆ ಇದು ನಿಮ್ಮ ಜೀವನಕ್ಕೆ ಹೊಸ ತಿರುವು ನೀಡುವಂತಹ ಸಂಪೂರ್ಣ ಕಥೆಯನ್ನು ಪ್ರಾರಂಭಿಸುತ್ತದೆ. ನಿಮ್ಮ ವೃತ್ತಿಜೀವನದ ಬಗ್ಗೆ ನಾನು ಮೊದಲೇ ಹೇಳಿದ ಗುಪ್ತ ಸ್ಥಿತಿಯ ಬಗ್ಗೆ ಹೇಳುತ್ತೇನೆ. ನಿಮ್ಮ ದಾರಿಗೆ ಬರುವ ಹೊಸ ಕೊಡುಗೆ ಅಥವಾ ಒಪ್ಪಂದವು ಆರಂಭದಲ್ಲಿ ಬಹಳ ಆಕರ್ಷಕವಾಗಿ ಕಾಣುತ್ತದೆ, ಆದಾಗ್ಯೂ ಇದು ನಿಮ್ಮ ಸ್ವಾತಂತ್ರ್ಯವನ್ನು ಮಿತಿಗೊಳಿಸುವ ಸ್ಥಿತಿಯನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ದೀರ್ಘ ಕಾಲಾವಧಿಯ ಬದ್ಧತೆ ಮತ್ತು ನಿಮ್ಮ ಪ್ರಸ್ತುತ ಕೆಲಸದ ದಿನಚರ್ಯವನ್ನು ಬದಲಾಯಿಸುವ ಅಗತ್ಯವಿರುವ ಜವಾಬ್ದಾರಿ. ಇದನ್ನು ಸ್ವೀಕರಿಸುವ ಮೊದಲು ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕು. ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ, ಏಕೆಂದರೆ ಬುಧನ ಸ್ಥಾನವು ನೀವು ಸ್ವಲ್ಪ ಹೊತ್ತು ನಿಂತು ಯೋಚಿಸಿದರೆ ನಿಮಗೆ ಇದ್ದಕ್ಕಿದ್ದಂತೆ ಉತ್ತಮವಾದ ಆಯ್ಕೆ ಸಿಗಬಹುದು ಎಂದು ಸೂಚಿಸಿ, ಆದರೆ ನಿಜವಾದ ಲಾಭ ಇನ್ನೂ ಬರಬೇಕಿದೆ, ಏಕೆಂದರೆ ನಿಮ್ಮ ಜಾತಕ ಸೂಚಿಸುವ ದೊಡ್ಡ ಆರ್ಥಿಕ ಲಾಭವು ಉದ್ಯೋಗ ಮತ್ತು ವ್ಯವಹಾರದಿಂದಲ್ಲ, ಆದರೆ ಅನಿರೀಕ್ಷಿತ ಮೂಲದಿಂದ ಬರುತ್ತದೆ. ಅದು ಹಳೆಯ ವಿಮಾ ಪಾಲಿಸಿ ಆಗಿರಬಹುದು, ಹಳೆಯ ಠೇವಣಿ ಆಗಿರಬಹುದು, ಅಥವಾ ನೀವು ಮರೆತಿದ್ದ ಮೊತ್ತವಾಗಿರಬಹುದು. ಈ ಹಣ ಬಹಿರಂಗವಾದಾಗ ಇಷ್ಟು ದಿನ ಅದನ್ನು ಎಲ್ಲಿ ಮರೆಮಾಡಲಾಗಿದೆ ಎಂದು ನೀವು ಆಶ್ಚರ್ಯಚಕಿತರಾಗುವಿರಿ. ನೀವು ಇಲ್ಲಿಯವರೆಗೆ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುತ್ತಿರುವುದು ನಾನು ಮೊದಲೇ ಹೇಳಿದ ಪ್ರಾಚೀನ ಯೋಗವನ್ನು ಒಳಗೊಂಡಿರುತ್ತದೆ. ಜ್ಯೋತಿಷದಲ್ಲಿ ವಿರಳವಾಗಿ ಕೇಳಿಬರುವ ಈ ನಿರ್ದಿಷ್ಟ ಯೋಗವು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಸುತ್ತಮುತ್ತಲಿನವರ ಗ್ರಹಿಕೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಈ ಯೋಗವು ಸಂಪೂರ್ಣವಾಗಿ ಸಕ್ರಿಯಗೊಂಡಾಗ ಹಿಂದೆ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದವರು ಅಥವಾ ನಿಮ್ಮ ಸಾಮರ್ಥ್ಯಗಳನ್ನು ಅನುಮಾನಿಸಿದವರು ನಿಮ್ಮ ದೊಡ್ಡ ಯಶಸ್ಸಿನ ಮುಂದೆ ತಲೆಬಾಗಬೇಕಾಗುತ್ತದೆ. ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುವ ಸಮಯವಾಗಿರುತ್ತದೆ, ಮತ್ತು ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ ಎಲ್ಲರೂ ನಿಮ್ಮ ಸ್ವಂತ ಆಲೋಚನೆಯ ಬಗ್ಗೆ ನಾಚಿಕೆ ಪಡುತ್ತಾರೆ. ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ, ಈ ಸಮಯವು ಈ ಹಿಂದೆ ಸಂಬಂಧ ಮುರಿದು ಬಿದ್ದವರಿಗೆ ಅಥವಾ ವಿಶೇಷ ವ್ಯಕ್ತಿಯೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದವರಿಗೆ ಬಹಳ ವಿಶೇಷವಾಗಿದೆ. ಶುಕ್ರನ ಸ್ಥಾನವು ಈ ಹಳೆಯ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಮರಳಬಹುದು ಎಂದು ಸೂಚಿಸುತ್ತದೆ, ಆದರೆ ಈ ಬಾರಿ ಸಂದರ್ಭಗಳು ವಿಭಿನ್ನವಾಗಿರುತ್ತವೆ ಮತ್ತು ಸಂಬಂಧವು ಹೆಚ್ಚು ಪ್ರಬುದ್ಧ ರೀತಿಯಲ್ಲಿ ಪ್ರಾರಂಭವಾಗುತ್ತದೆ. ಆದಾಗ್ಯೂ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನೀವು ತಾಳ್ಮೆಯಿಂದಿರಬೇಕು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈಗ ಕುಟುಂಬಕ್ಕೆ ಸಂಬಂಧಿಸಿದ ಬಹಳ ಮುಖ್ಯವಾದ ವಿಷಯ, ಕೆಲವು ಹಳೆಯ ಆಸ್ತಿ, ಹಳೆಯ ದಾಖಲೆ ಅಥವಾ ಹಳೆಯ ಭರವಸೆ ಹೊರಹೊಮ್ಮಲಿದೆ ಎಂದು ನಾನು ಮೊದಲೇ ಹೇಳಿದ್ದೆ. ಈಗ ಅದನ್ನು ಹೆಚ್ಚು ವಿವರವಾಗಿ ಅನ್ವೇಷಿಸೋಣ. ಈ ವಿಷಯವು ನಿಮ್ಮ ಕುಟುಂಬದಲ್ಲಿ ವರ್ಷಗಳಿಂದ ಬಗೆಹರಿಯದ ಯಾವುದೋ ವಿಷಯಕ್ಕೆ ಸಂಬಂಧಿಸಿರಬಹುದು, ಮತ್ತು ಅದು ಹೊರಹೊಮ್ಮಿದಾಗ ಆರಂಭದಲ್ಲಿ ಕೆಲವು ಪ್ರಕ್ಷುಬ್ಧತೆ ಉಂಟಾಗುತ್ತದೆ ಮತ್ತು ಕೆಲವು ಉದ್ವಿಗ್ನತೆ ಉಂಟಾಗುತ್ತದೆ, ಆದರೆ ಕೊನೆಯಲ್ಲಿ ಇದು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಹಳೆಯ ಘರ್ಷಣೆಗಳು ಕೊನೆಗೊಳ್ಳುವ ಮತ್ತು ಕುಟುಂಬದಲ್ಲಿ ಹೊಸ ಆರಂಭ ಪ್ರಾರಂಭವಾಗುವ ಕ್ಷಣ ಇದಾಗಿರುತ್ತದೆ. ಈ ಹೊತ್ತಿಗೆ ಈ ಎಲ್ಲ ಘಟನೆಗಳು ಪರಸ್ಪರ ಸಂಬಂಧಗಳು ಹೊಂದಿವೆ ಎಂದು ನೀವು ಅರಿತುಕೊಂಡಿರಬೇಕು. ಈ ಸಂಬಂಧಿ, ಆ ಗುಪ್ತ ಅಸೂಯೆ ಪಟ್ಟ ವ್ಯಕ್ತಿ, ಆ ಸಂಜೆ, ಆ ವೃತ್ತಿ ಬದಲಾವಣೆ ಮತ್ತು ಹಳೆಯ ಆಸ್ತಿ ವಿಷಯ ಎಲ್ಲವೂ ದೊಡ್ಡ ಕಥೆಯ ಭಾಗವಾಗಿದೆ, ಮತ್ತು ಈ ಕಥೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಆದರೆ ಈ ಕಥೆಯ ದೊಡ್ಡ ರಹಸ್ಯವು ಇನ್ನೂ ನಿಮಗೆ ಬಹಿರಂಗಗೊಂಡಿಲ್ಲ. ಹಾಗಾದರೆ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.